ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಇವತ್ತಿನ ವಿಡಿಯೋ ಬಂದು ನಾವು ಹಸುಗಳಿಗೆ ಯಾವ ರೀತಿ ಮೇವು ಮತ್ತು ಕೈ ತಿಂಡಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ. ನೋಡಿ, ನಾವು ಹಸುಗಳಿಗೆ ಕೈ ತಿಂಡಿ ಕೊಡೋದ್ರಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಾವು ಹಸುಗಳಿಗೆ ಕೊಡ್ತಾ ಇರೋದು ಬಂದು 2 ರಿಂದ 2.5 kg ಅಷ್ಟು ಜೋಳದ ನುಚ್ಚು ಮತ್ತು ಅಕ್ಕಿ ನುಚ್ಚು ಮಿಕ್ಸ್ ಮಾಡಿರೋ ಅಂಥದ್ದು ತರಿ ಮಾಡಿಸಿ ಮಡಗಿದ್ದೀವಿ, ಅದು ಕೊಡ್ತೀವಿ. ಮತ್ತು ಫೀಡು 1-2 kg ಅಷ್ಟು ಫೀಡ್ ಕೊಡ್ತೀವಿ. ಆ ಫೀಡಿನ ಜೊತೆ ನೀವು ಯಾವ ಫೀಡ್ ಕೊಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು, ಅದು ನಾನು ಹೇಳೋಕೆ ಹೋಗೋಕ್ಕಿಲ್ಲ. ನಾವು ಬಳಸೋದು ಬಂದು ಶಾಂತಿ, ತಪ್ಪಿದ್ರೆ ಕೃಷಿ, ಇವು ಫೀಡ್ಗಳು ಚೆನ್ನಾಗವೆ. ಇದು ಬಂದು ರವೆ ಬೂಸ ಯಾವ್ದಾದ್ರು ಸರಿ. ನೀವು ರವೆ ಬೂಸ ಬಳಸ್ಬೇಕಾದ್ರೆ ಆದಷ್ಟು ನೈಸಾಗಿರಬಾರ್ದು, ಸ್ವಲ್ಪ ಅತಿ ರಫಾಗೂ ಇರಬಾರ್ದು, ತಕ್ಕ ಮಟ್ಟಿಗೆ ಇರಬೇಕು ಅಂಥ ರವೆ ಬೂಸ ಬಳಸಿ. ಅದು ಚೆನ್ನಾಗಿರುತ್ತೆ. ಹಸುಗಳು ಅಷ್ಟು ಈ ಬೇದಿ ಹಂಗೆಲ್ಲ ಆಗೋದಿಲ್ಲ, ಚೆನ್ನಾಗಿರ್ತವೆ, ಚೆನ್ನಾಗಿ ಸಗಣಿನೂ ಹಾಕ್ತವೆ. ಜೋಳದ ನುಚ್ಚು ಅಷ್ಟೇ, ಅಕ್ಕಿ ನುಚ್ಚು ಅಷ್ಟೇ. ನೀವು ಚೆನ್ನಾಗಿ ಕೊಟ್ಟರೆ ಅಷ್ಟು ಹಾಲು ಚೆನ್ನಾಗಿ ಕೊಡ್ತವೆ. ನೀವು ಫೀಡೋಕ್ಕಿಂತಲೂ ಅಕ್ಕಿ ನುಚ್ಚು ಜೋಳದ ನುಚ್ಚು ಜಾಸ್ತಿ ಕೊಟ್ಟರೆ ಹಾಲು ಚೆನ್ನಾಗಿ ಕೊಡ್ತವೆ, ಹಸುಗಳು ಆರೋಗ್ಯನೂ ಚೆನ್ನಾಗಿರುತ್ತೆ. ಹಿಂಗೆ ಬೇಕಾದ್ರೂ ಕೊಡ್ಬೋದು. ನೋಡಿ, ನಾನು ನೀರು ಹಾಕಿ ಕೊಡೋದು, ಗಟ್ಟಿಯಾಗಿ ಬರ ಕೊಡ್ತಾಯಿಲ್ಲ. ಈ ಸ್ವಲ್ಪ ನೀರು ಹಾಕಿ ಕೊಡ್ತೀವಿ. ಇನ್ನು ಸಂಜೆ ಒಂದು ಟೈಮು ಬರ ಕೊಡ್ತಾಯಿದ್ದು. ಈಗ ಬರ ಹಸ್ರುಲೆಲ್ಲ ತಿಂತಾವಲ್ಲ, ಹಾಗಾಗಿ ಬರನೇ ಕೊಟ್ಟರೆ ಒಳ್ಳೆಯದು. ಅದು ನಾವು ನೀರು ಅಂದರೆ ಅತಿಯಾಗಿ ನೀರು ಹುಯ್ದು ಕಲಸಿ ಮಡ್ಗಕ್ಕೆ ಹೋಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟು ಗಟ್ಟಿಯಾಗಿ ಮಾಡ್ತೀವಿ. ಇಷ್ಟು ಗಟ್ಟಿ ಇದ್ದರೆ ಕುಡಿಯೋಕ್ಕೂ ಸುಲಭ ಆಗುತ್ತೆ. ಅಂದರೆ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ಸಂಜೆ ಕೊಡೋದು, ಸಂಜೆ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಕೊಡೋದು, ಆ ಥರ ಏನು ಮಾಡೋದಿಲ್ಲ. ನಾವು ಕೊಡ್ತಾ ಇರೋದು ಬಂದು ಆ ಕ್ಷಣ ನೀರು ಹುಯ್ದು ಕಲಸಿ ಆ ಕ್ಷಣ ಕೊಡ್ತೀವಿ. ನುಚ್ಚೂ ಹಂಗೆ ಕೊಟ್ಟರು ಏನು ತೊಂದರೆ ಆಗೋದಿಲ್ಲ. ಅಚ್ಚಿ ದಪ್ಪಾಗಿ ನುಚ್ಚು ಹೊಡಿಸ್ಬೇಡಿ, ಸ್ವಲ್ಪ ಸಣ್ಣಗೆ ಹೊಡ್ಸಿದ್ರೆ ಒಳ್ಳೆಯದು. ಹಸುಗಳು ಕೊಟ್ಟಿಗೆ ತೊಳ್ಕೊಂಬಿಟ್ಟು ಆಮೇಲೆ ಹಾಗೆ ಕಲ್ಗುಚ್ಚು ಮಡಗಿಕೊತೀವಿ. ಹಸುಗಳು ಗಲೀಜಾಗಿರ್ತವೆ. ಬೆಳಗ್ಗೆ ಸತಿ ಅಷ್ಟೊತ್ತಿಗೆ ತೊಳೆದ್ಬಿಟ್ಟು ಹಾಲು ಕರ್ಕೊಳ್ಳೋದು ಅಭ್ಯಾಸ ಆಗಿದ್ದೋ. ಈ ಮಳೆ ಆಯ್ತಲ್ಲ, ಅಷ್ಟೊತ್ತಿಗೆ ತೊಳೆಯೋಕ್ಕೂ ಆಗೋದಿಲ್ಲ, ಶೀತಕ್ಕೆ ಆಗೋದಿಲ್ಲ. ಹಾಗಾಗಿ ಹಾಲು ಕರೆದ್ಬಿಟ್ಟೆ ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗಲೀಜಾಗವೆ ಅಂತ. ನಾನು ಕಲ್ಗುಚ್ಚು ಹಸುಗಳಿಗೆಲ್ಲ ಇದು ಮಾಡ್ತಾಯಿದ್ರೆ, ನಮ್ಮ ಅಮ್ಮ ಬಂದು ಹಸುಗಳಿಗೆಲ್ಲ ಕಲ್ಗುಚ್ಚು ಮಡಿಕೊಡ್ತಾಯಿದ್ರು. ಇನ್ನೂ ಕಲ್ಗುಚ್ಚು ಮಡಿಕೊಂಡಾದ್ಮೇಲೆ ಹಸುಗಳೆಲ್ಲಂತೂ ಕ್ಲೀನಾಗಿ ತೊಳ್ಕೊಂಬಿಟ್ಟು ಹಾಗೆ ಅದೇ ಬಕೆಟಿಗೆ ನೀರು ಬಿಟ್ಟರೆ ಚೆನ್ನಾಗಿ ಶಾಂತಿ ಫೀಡ್ ಬಳಸೋದ್ರಿಂದ ಹಸುಗಳು ಚೆನ್ನಾಗಿ ನೀರು ಕುಡಿತವೆ ನಮ್ಮವು. ನೀವೇನು ಈ ಬೇರೆ ಫೀಡ್ಗಳು ಬಳಸ್ತೀರಿ ಅದಕ್ಕಿಂತ ಚೆನ್ನಾಗಿ ನೀರು ಕುಡಿಯೋದು ಜಾಸ್ತಿ ನೀರು ಕುಡಿತವೆ. ಆ ಹಸುಗಳು ದೇಸಿ ಹಸುಗಳು ಬಿಟ್ಟು ಹೆಚ್ಚಪ್ಪ ಹಸುಗಳು ಮಾತ್ರವ ಎಷ್ಟು ನೀರು ಕುಡಿತವೆ, ಎಷ್ಟು ಹುಲ್ಲು ತಿಂತವೆ, ಅದ್ರ ಮೇಲೆ ಹಾಲು ಕೊಡೋದು. ನೀವು ತಿಂಡಿ ಯಾವ ಪ್ರಮಾಣವೂ ಅಷ್ಟೇ. ಹಸುಗಳಿಗೆ ನೀವು ಯಾವ ತಿಂಡಿ ಪ್ರಮಾಣ ಕೊಡ್ತಾಯಿದ್ದೀರಿ ಅಷ್ಟು ಕಂಟಿನ್ಯೂಸಾಗಿ ಕೊಡ್ತಾಯಿದ್ರೆ ಕಂಟಿನ್ಯೂಸಾಗಿ ವರ್ಷ ಇಡೀ ಹಾಲು ಕೊಡ್ತವೆ, ಏನು ತೊಂದರೆ ಇಲ್ಲ. ಅಂದರೆ ನಾವು ಯೋಚನೆ ಮಾಡಿಕೊಂಡು ಅವು ಯಾವ ರೀತಿ ಹಾಲು ಕೊಡ್ತಾವೆ ಆ ರೀತಿ ತಿಂಡಿ ಕೊಟ್ಕೋಬೋದು. ನಮ್ಮ ಮನೆಗೆಲ್ಲ ಹೆಚ್ಚಿನ ಪರ್ಸೆಂಟು 2 ಹಸುಗಳು ಜಾಸ್ತಿ ಕೊಡ್ತಾ ಇರೋದು. 2 ಹಸುಗಳು ಚೆನ್ನಾಗಿ ಕೊಡ್ತಾಯಿದ್ದೀವಿ. ಅವಕ್ಕೆಲ್ಲ ಒಂದು 3-3.5 kg ಅಷ್ಟು ಕೊಡ್ತಾಯಿದ್ದೀವಿ. ಇನ್ನು ಬಾಕಿ ಹಸುಗಳಿಗೆ 3-3.5 kg. ಇವೆರಡಕ್ಕೆ ಮಾತ್ರ ಒಂದು 5 kg ಅಷ್ಟೇ ಕೊಡ್ತೀವಿ. ಯಾಕೆಂದ್ರೆ ಒಂದೊಂದು ಹಸುಗಳು ಒಂದೊಂದು 10 ಲೀಟ್ರ್ ಹಾಲು ಮೇಲೆ ಕೊಡ್ತಾವೆ. ಇವೆರಡು ಹಸುಗಳೇ ಹಾಲು ಜಾಸ್ತಿ ಕೊಡ್ತಾ ಇರೋದು. ಹಾಗಾಗಿ ಇವೆರಡಕ್ಕೆ ಮಾತ್ರ ಒಂದು 4-4.5 kg ಅಷ್ಟು ತಿಂಡಿ ಕೊಡ್ತೀವಿ. ಇನ್ನು ಬಾಕಿಕ್ಕೆಲ್ಲ ಕಮ್ಮಿ ಕೊಡ್ತೀವಿ. ಹಸ್ರಲ್ಲೂ ನೆನ್ನೆ ಒಬ್ಬರು ಬ್ರದರ್ ಕೇಳಿದ್ರಿ, ಬ್ರದರ್ ನೀವು ಜೋಳದ ಕಡ್ಡಿ ಯಾವಾಗಲೂ ಜೋಳದ ಕಡ್ಡಿನೇ ಬಳಸ್ತೀರಾ ಅಥವಾ ಹಸ್ರಲ್ಲೂ ಈ ಮಾಮೂಲಿ ಹಸಿ ಮೌಲು ಇಂಥವೇನಾರು ಬಳಸ್ತೀರಾ ಅಂತ. ನನಗೆ ಆ ಟೈಮಲ್ಲಿ ಯಾವ ಮೇವು ಸಿಗ್ತದೆ ಆ ಮೇವು, ಜೋಳದ ಕಡ್ಡಿನೇ ಪೂರ್ತಿ ವರ್ಷ ಇಡೀ ಜೋಳದ ಕಡ್ಡಿನೇ ಹಾಕ್ತೀನಿ ಅಂತ ಹೇಳೋದಿಲ್ಲ. ನನಗೆ ಯಾವ ಮೇವು ಯಾವಾಗ ಸಿಗ್ತದೆ ಅಷ್ಟು, ನಾನು ಹೊಟ್ಟೆ ತುಂಬ ಮೇವು ಕೊಡಬೇಕು, ಆ ಮೇವು ಈ ಮೇವು ಅಂತಿಲ್ಲ. ಏನು ಸಿಗ್ತದೆ ಅಷ್ಟು ಮೇವು ತಂದು ಹಾಕ್ತೀನಿ. ಒಟ್ಟಲ್ಲಿ ಹಸುಗಳಿಗೆ ಏನೂ ಪ್ರಾಬ್ಲಮ್ ಆಗ್ದಂಗೆ ಯಾವ ಮೇವಾದರೂ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಕರುಗಳು ನೋಡ್ಬೋದು, ನಮಗೆಲ್ಲ ಹಾಕಿಲ್ಲ, ಅವಕ್ಕೆ ಮಾತ್ರ ಹಾಕೋನಲ್ಲ ಅಂತ ನೋಡ್ತಾವೆ. ಅವತ್ತು ಸ್ವಲ್ಪ ಗಲೀಜಾಗಿತ್ತು, ತೊಳೆದಿಲ್ಲ. ಅಲ್ಲಿ ತೊಳೆದ್ಬಿಟ್ಟು ಆಮೇಲೆ ಹುಲ್ಲು ಹಾಕ್ತೀವಿ. ಈ ಸದ್ಯಕ್ಕೆ ಕರುಗಳಿಗೆ ಆಚೆಲಿರೋ ದೊಡ್ಡ ಕರುಗಳಿಗೆಲ್ಲ ಮೇವು ಕೊಟ್ಟಿಲ್ಲ, ಕೊಟ್ಬಿಟ್ಟು ಹೊಡ್ಕೊಂಡು ಹೋಗ್ಬೇಕು ಮೇಯ್ಸೋಕ್ಕೆ. ಮನೇಲಿ ನಮ್ಮ ಅಮ್ಮ ಇರ್ತಾರಲ್ಲ, ಕ್ಲೀನ್ ಮಾಡಿ ಕರುಗಳಿಗೆಲ್ಲ ಮೇವು ಕೊಡ್ತಾರೆ. ನಾನು ಹೇಳೋದಾದರೆ ಹಸುಗಳ ಕಷ್ಟಪಟ್ಟು ಸಾಕ್ತಾರಲ್ಲ ಅವ್ರಿಗಿಂತ ಇಷ್ಟಪಟ್ಟು ಸಾಕಿರ್ತವೆ ಹಸುಗಳು ಚೆನ್ನಾಗಿರ್ತವೆ ಅಂತ. ನಾನು ದುಡ್ಡು ಮಾಡಬೇಕು ಏನೋ ಮಾಡಬೇಕು ಅಂತ ಏನು ಸಾಕ್ತಾಯಿಲ್ಲ. ನನಗಿಷ್ಟ ಹಸುಗಳು ಸಾಕೋಕ್ಕೆ, ಹಂಗಾಗಿ ಸಾಕ್ತಾಯಿದ್ದೀನಿ. ಲಾಸ್ ಅಂತೂ ಆಗಿಲ್ಲ. ತಿಂಗಳಿಗೆ 30 ರಿಂದ 40 ಸಾವಿರ ರೂಪಾಯಿ ದುಡ್ಡು ಉಳಿಸ್ಕೊಳಕ್ಕಂತೂ ಯಾವುದೇ ಮೋಸ ಇಲ್ಲ, ಉಳಿಸ್ಕೊಬೋದು. ಅಂದರೆ ನೀವು ಯಾವ ರೀತಿ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಹಸುಗಳ ಸೆಲೆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ, ಯಾವ ರೀತಿ ಹಸುಗಳು ನಿಮ್ಗೆ ಯಾವ ಅನುಕೂಲ ಆಗುತ್ತೆ ನೋಡ್ಕೊಳ್ಳಿ. ಜರ್ಸಿ ಮಾಡ್ಕೋತೀರಾ, ಹೆಚ್ಚಪ್ ಮಾಡ್ಕೋತೀರಾ, ಫಸ್ಟ್ ಯೋಚನೆ ಮಾಡಿ. ಇಲ್ಲ ನಾವು ದೇಸಿ ತಳಿ ಮಾಡ್ಕೋತೀರಾ, ಅದು ನೋಡ್ಕೊಳ್ಳಿ. ಹೆಚ್ಚಪ್ ಹಸುಗಳು ಅಂದರೆ ಹೊರಗಡೆ ಬಿಟ್ಟು ಮಾಡಿ ಮೇಯ್ಸೋಕ್ಕೆಲ್ಲ ಕಷ್ಟ. ಜರ್ಸಿಗಳಾದರೆ ನೋಡಿ ಹಿಂಗೆಲ್ಲ ಹೊರಗಡೆಲ್ಲೂ ಬೇಕು ಅಂದರೂ ಮೇಯ್ಸ್ಕೊಬೋದು. ದೇಸಿ ತಳಿ ಹಸುಗಳಾದ್ರೂ ಹೊರಗಡೆ ಎಲ್ಲಾದ್ರೂ ಮೇಯ್ಸ್ಕೊಬೋದು. ಹೆಚ್ಚಪ್ ಹಸುಗಳಾದ್ರೂ ಮಾತ್ರ ಮೇಯ್ಸೋಕ್ಕಾಗೋದಿಲ್ಲ, ಕಟ್ಟಾಕಿ ಮನೆ ಹತ್ರನೇ ಮೇವು ಕೊಡಬೇಕು. ಹೊರಗಡೆ ಒಂದು ಸ್ವಲ್ಪ ಬಿಟ್ಟು ಮೇಯಿಸಿದ್ರು ಹಾಲು ಕಮ್ಮಿ ಆಗುತ್ತೆ ಹೇಳ್ತಾರೆ ಅವರು, ಏನೋ ಜಾಸ್ತಿ ಕೊಡ್ತವೆ ಅಂತ. ನೋಡಿ, ಇದೇ ರೀತಿ ಹೈನುಗಾರಿಕೆ ಬಗ್ಗೆ ವೀಡಿಯೋಸ್ ಇರ್ತವೆ, ಸಪೋರ್ಟ್ ಮಾಡಿ. ಹೈನುಗಾರಿಕೆ ಬಗ್ಗೆ
ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಿದ್ದೀನಿ, ನೋಡಿ ನನ್ನ ಚಾನಲ್ ಒಳಗೆ ಹೋಗಿ ನೋಡಿ. ವಿಡಿಯೋ ಹೈನುಗಾರಿಕೆ ಬಗ್ಗೆನೇ ಹೆಚ್ಚಾಗಿರೋದ್ರಿಂದ ಹೈನುಗಾರಿಕೆ ಮಾಡೋರಿಗೆ ಅನುಕೂಲ ಆಗೋಂಥ ವೀಡಿಯೋಸ್ನೇ ಮಾಡಿರೋದು. ಯಾವ ರೀತಿ ನಮ್ಮ ಮನೆಯಲ್ಲಿ ನಾವು ಹಸುಗಳು ಸಾಕಿದ್ದೀವಿ, ಯಾವ ರೀತಿ ನಮ್ಮ ಹಸುಗಳಿಗೆ ನಾವು ಮೇವು ಕೊಡ್ತೀವಿ ಮತ್ತು ಫೀಡ್ ಯಾವ ರೀತಿ ಕೊಡ್ತೀವಿ, ಇದ್ರ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆನೇ ವೀಡಿಯೋ ಇರೋದು. ತುಂಬ ಜನ ಕಮೆಂಟ್ ಮಾಡಿದ್ರಿ, ಬ್ರದರ್ ನಮ್ಮ ಹಸು ಸಮೇನ್ ನಿಲ್ತಾ ಇಲ್ಲ, ಏನು ಮಾಡಬೇಕು ಅಂತ. ಅದ್ರ ಬಗ್ಗೆ ನಾಳೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.